ಗೈಸ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಪೈಥಾನ್ ಅಲ್ಲಿ ಫಾರ್ ಲೂಪ್ ಅಂದ್ರೆ ಏನು ಮತ್ತೆ ಇದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ನೋಡೋಣ ಬನ್ನಿ. ಫಸ್ಟ್ ಕ್ವೆಶ್ಚನ್, ವಾಟ್ ಈಸ್ ಫಾರ್ ಲೂಪ್? ಫಾರ್ ಲೂಪ್ ಏನ್ ಮಾಡುತ್ತೆ, ನಿಮಗೆ ಎಲಿಮೆಂಟ್ಸ್ ಗಳನ್ನ ಇಟರೇಟಿವ್ ಮ್ಯಾನರ್ ಅಲ್ಲಿ ಪ್ರಿಂಟ್ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಲಿಸ್ಟ್ ಅಲ್ಲಿ 10, 20, 30 ಈ ತರ ಹಾರಿಜಾಂಟಲ್ ಇರುವಂತಹ ಎಲಿಮೆಂಟ್ ಗಳನ್ನ ವರ್ಟಿಕಲಿ 10, 20, 30 ಈ ತರ ವರ್ಟಿಕಲಿ ಪ್ರಿಂಟ್ ಮಾಡೋದಕ್ಕೆ ನಿಮಗೆ ಈ ಫಾರ್ ಲೂಪ್ ಹೆಲ್ಪ್ ಮಾಡುತ್ತೆ. ಇದನ್ನ ಯೂಸ್ ಮಾಡ್ಬೇಕಂದ್ರೆ ನೀವು ಸ್ಟಾರ್ಟಿಂಗ್ ಮತ್ತೆ ಲಾಸ್ಟ್ ಗೆ ಎಲ್ಲಿಗೆ ಸ್ಟಾಪ್ ಆಗಬೇಕು ಆ ವ್ಯಾಲ್ಯೂಗಳನ್ನ ನೀವೇ ಪ್ರೊವೈಡ್ ಮಾಡಬೇಕಾಗುತ್ತೆ. ಇದನ್ನ ಕೋಡ್ ಅಲ್ಲಿ ಬರೆಯೋದು ಹೇಗೆ, ಅದನ್ನೇ ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಇವಾಗ ನಿಮ್ಮ ಹತ್ರ ಒಂದು ಲಿಸ್ಟ್ ಇದೆ ಅನ್ಕೊಳ್ಳಿ, ಆ ಲಿಸ್ಟ್ ಅಲ್ಲಿ 10, 20, 30 ಅಂತ ಬರ್ದಿದ್ದೀನಿ. ಈಗ ನಾನು ಫಾರ್ ಲೂಪ್ ಅನ್ನು ಯೂಸ್ ಮಾಡ್ಬೇಕಂದ್ರೆ ಫಾರ್ ಅಂತ ಬರಿತೀನಿ. ಸೊ ಈಚ್ ಟೈಮ್ ಈ ಲಿಸ್ಟ್ ಇಂದ ಮೊದಲಿಗೆ 10 ಬರಬೇಕು, ಆಮೇಲೆ 20 ಬರಬೇಕು, ಆಮೇಲೆ 30 ಬರಬೇಕು. ಸೊ ಮೊದಲಿಗೆ 10 ಹೊರಗಡೆ ಬಂದು ಪ್ರಿಂಟ್ ಆಗಬೇಕಂದ್ರೆ ಇದನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ವೇರಿಯೇಬಲ್ ಬೇಕಲ್ವಾ, ಅದಕ್ಕೆ ನಾನು ಮಾಡ್ತೀನಿ ಫಾರ್ ಮುಂದೆ ಒಂದು ವೇರಿಯೇಬಲ್ ಎಕ್ಸ್ ಅಂತ ಬರಿತೀನಿ. ಈಗ ಈ ಎಕ್ಸ್ ಅಲ್ಲಿ ಮೊದಲಿಗೆ 10, ಆಮೇಲೆ 20, ಆಮೇಲೆ 30 ಸ್ಟೋರ್ ಆಗುತ್ತೆ. ಬಟ್ ಈ ವೇರಿಯೇಬಲ್ ಒಳಗಡೆ ಈ ಲಿಸ್ಟ್ ಇಂದ ಡೇಟಾ ಹೊರಗಡೆ ಬರಬೇಕು ಅಂದ್ರೆ ನನಗೆ ಇವೆರಡರ ಮಧ್ಯ ಇನ್ ಅಂತ ಬರಿಬೇಕಾಗತ್ತೆ. ಇನ್ ಅಂದ್ರೆ ಮೆಂಬರ್ಶಿಪ್ ಆಪರೇಟರ್. ಸೊ ಯಾರಿಗಾದ್ರೂ ಮೆಂಬರ್ಶಿಪ್ ಆಪರೇಟರ್ ಗೊತ್ತಿಲ್ವಾ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಟಾಪಿಕ್ ಆಲ್ರೆಡಿ ಕವರ್ ಆಗಿದೆ, ಅದನ್ನ ನೋಡ್ಬಿಟ್ಟು ಇದನ್ನ ಕಂಟಿನ್ಯೂ ಮಾಡಿ. ಓಕೆ, ಈಗ ಫಾರ್ ಅಂತ ಬರ್ದ್ಬಿಟ್ಟು ಮುಂದೆ ಒಂದು ವೇರಿಯೇಬಲ್ ಬರೆದು ಇನ್ ಅಂತ ಬರೆದು ಒಂದು ಲಿಸ್ಟ್ ಅನ್ನ ಬರ್ದವಾಗ ಈ ಲಿಸ್ಟ್ ಅಲ್ಲಿ ಇರುವಂತಹ ಎಲ್ಲಾ ಎಲಿಮೆಂಟ್ಗಳು ಒಂದೊಂದೇ ಎಕ್ಸ್ ಗೆ ಬರ್ತಾ ಹೋಗುತ್ತೆ. ನಾನು ಇದ್ರ ಮುಂದೆ ಕಾಲನ್ ಬರಿಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಇವಾಗ ಇದನ್ನ ಪ್ರಿಂಟ್ ಮಾಡ್ಬೇಕಾದ್ರೆ ಕೆಳಗಡೆ ಲೈನ್ ಅಲ್ಲಿ ಸ್ಪೇಸ್ ಕೊಡ್ತೀನಿ. ಈ ಸ್ಪೇಸ್ ಅನ್ನ ಇಂಡೆಂಟೇಶನ್ ಅಂತ ಕರೀತಾರೆ. ಈಗ ನಾನು ಇದ್ರ ಒಳಗಡೆ ಎಕ್ಸ್ ಅನ್ನ ಬರೆದ್ರೆ ನನಗೆ ಈ ಹಾರಿಜಾಂಟಲಿ ಸ್ಟೋರ್ ಆಗಿರುವಂತಹ ಎಲಿಮೆಂಟ್ಸ್ ವರ್ಟಿಕಲಿ 10, 20, 30 ಅಂತ ಪ್ರಿಂಟ್ ಆಗ್ತಾ ಹೋಗುತ್ತೆ. ಲೆಟ್ ಅಸ್ ಸಿ ದಿಸ್ ಪ್ರಾಕ್ಟಿಕಲಿ. ಸೊ ಗೈಸ್, ಆಸ್ ಇಟ್ ಈಸ್ ಎಕ್ಸ್ಪ್ಲೇನ್ ಮಾಡಿರೋ ತರ ಫಾರ್ ಬರ್ದಿದ್ದೀನಿ, ಅದ್ರ ಮುಂದೆ ಎಕ್ಸ್ ಇನ್ ಒಂದು ಲಿಸ್ಟ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ, ಅದ್ರ ಮುಂದ್ಗಡೆ ಕಾಲನ್ ಅನ್ನ ಕೊಟ್ಟಿದ್ದೀನಿ. ಈಗ ಕಾಲನ್ ಮುಂದೆನೆ ನೀವು ಪ್ರಿಂಟ್ ಅಂತ ಬರೆದು ಇದ್ರ ಒಳಗಡೆ ಎಕ್ಸ್ ಅಂತ ಬರೆದ್ರು ಫಾರ್ ಲೂಪ್ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ವಾಪಸ್ ಎಂಟರ್ ಮಾಡಿದ್ರೆ ನೋಡಿ ಸ್ಪೇಸ್ ಅನ್ನ ತಗೊಳುತ್ತೆ. ಈ ಸ್ಪೇಸ್ ಏನ್ ಹೇಳ್ತಾ ಇದೆ, ಫಾರ್ ಲೂಪ್ ಇನ್ನ ಕಂಟಿನ್ಯೂ ಆಗಿದೆ ಅಂತ. ಓಕೆ, ಇದನ್ನ ಇಂಡೆಂಟೇಶನ್ ಅಂತ ಕರೀತಾರೆ. ಸ್ಪೇಸ್ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಲೆಟ್ ಅಸ್ ರನ್. ಸಿ ಗೈಸ್, ನನಗೆ ಹಾರಿಜಾಂಟಲಿ ಪ್ರಿಂಟ್ ಆಗಿರೋದು ಇವಾಗ 1 by 1 ಇಟರೇಟಿವ್ ಮ್ಯಾನರ್ ಅಲ್ಲಿ 10, 20, 30 ಅಂತ ಬರ್ತಾ ಇದೆ. ಈ ತರ ನಾವು ಲಿಸ್ಟ್ ಅನ್ನ ಯೂಸ್ ಮಾಡಬಹುದು. ಸೊ ಗೈಸ್, ಇವಾಗ ಫಾರ್ ಲೂಪ್ ಅಲ್ಲೇ ಲಿಸ್ಟ್ ಅನ್ನ ಬರಿಬಹುದು, ಬಟ್ ಇದು ಸ್ಟ್ಯಾಂಡರ್ಡ್ ವೇ ಆಫ್ ಪ್ರಾಕ್ಟೀಸ್ ಅಲ್ಲ. ನಾನು ಇವಾಗ ಸ್ಟ್ಯಾಂಡರ್ಡ್ ವೇ ಅಲ್ಲಿ ಇದನ್ನ ಬರಿಬೇಕಂದ್ರೆ ಏನ್ ಮಾಡ್ತೀನಿ, ಫಾರ್ ಲೂಪ್ ಅನ್ನ ಕೆಳಗೆ ಮೂವ್ ಮಾಡ್ಬಿಟ್ಟು ಲಿಸ್ಟ್ ಅಂತ ಒಂದು ವೇರಿಯೇಬಲ್ ತಗೋತೀನಿ. ಈ ಲಿಸ್ಟ್ ಅಲ್ಲಿ ನಾನು ಈ ವ್ಯಾಲ್ಯೂಸ್ ಗಳನ್ನ ಸ್ಟೋರ್ ಮಾಡ್ತೀನಿ. ಓಕೆ, ಇವಾಗ ಇಲ್ಲಿಗೆ ಸ್ಟೋರ್ ಮಾಡಿದೆ. ಅಂಡ್ ಇದ್ರ ಒಳಗಡೆ ನಾನು ಏನ್ ಮಾಡ್ತೀನಿ, ಆ ಲಿಸ್ಟ್ ವೇರಿಯೇಬಲ್ ನ ನೇಮ್ ಅನ್ನ ಕೊಡ್ತೀನಿ. ಇವಾಗ್ಲೂ ಅದೇ ಔಟ್ಪುಟ್ ಬರುತ್ತೆ, ಬಟ್ ನಿಮ್ಮ ಕೋಡ್ ಸ್ವಲ್ಪ ನೋಡೋದಕ್ಕೆ ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ. ಲೆಟ್ ಅಸ್ ರನ್. ಸಿ ಗೈಸ್, ಯು ಗಾಟ್ ದಿ ಸೇಮ್ ಔಟ್ಪುಟ್. ನೆಕ್ಸ್ಟ್ ಈ ಫಾರ್ ಅಂತ ಬರ್ದವಾಗ ಇದ್ರ ಮುಂದೆ ಮತ್ತೆ ನಾವು ಈ ಲಿಸ್ಟ್ ಜಾಗದಲ್ಲಿ ಏನೇನು ಯೂಸ್ ಮಾಡಬಹುದು ನೋಡೋಣ ಬನ್ನಿ. ಇವಾಗ ಫಾರ್ ಲೂಪ್ ಅಲ್ಲಿ ಲಿಸ್ಟ್ ಡೇಟಾ ಟೈಪ್ ಅನ್ನ ಯೂಸ್ ಮಾಡಿದ್ರಿ, ಇದ್ರ ಜೊತೆಗೆ ನೀವು ಮತ್ತೆ ಸ್ಟ್ರಿಂಗ್ ಡೇಟಾ ಟೈಪ್ ಅನ್ನ ಕೂಡ ಯೂಸ್ ಮಾಡಬಹುದು. ಯಾವ ತರ ಅಂದ್ರೆ ಫಾರ್ ಅಂತ ಬರೆದು ಎಕ್ಸ್ ಅಂತ ವೇರಿಯೇಬಲ್ ತಗೊಂಡು ಇದ್ರ ಒಳಗಡೆ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟ್ರಿಂಗ್ ಅನ್ನ ತಗೋತೀನಿ, ಬನಾನಾ ಅಂತ ತಗೊಂಡೆ ಅನ್ಕೊಳ್ಳಿ. ಈಗ ಮುಂದೆ ಕಾಲನ್ ಬರೆದು ಇದನ್ನ ಪ್ರಿಂಟ್ ಮಾಡಿದ್ರೆ ನನಗೆ ಈ ಬನಾನಾ ಒಳಗಡೆ ಇರುವಂತಹ ಸ್ಟ್ರಿಂಗ್ ಅಲ್ಲಿ ಕ್ಯಾರೆಕ್ಟರ್ಗಳು ಒಂದೊಂದಾಗಿನೇ ಈ ತರ ಇಟರೇಟಿವ್ ಮ್ಯಾನರ್ ಅಥವಾ 1 by 1 ಪ್ರಿಂಟ್ ಆಗತ್ತೆ. ಓಕೆ, ಈ ತರ ಕೂಡ ನೀವು ಫಾರ್ ಲೂಪ್ ಅನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮಗೆ ಇವಾಗ 0 to 5 ನಂಬರ್ ನ ಈ ತರ 1, 2, 3, 4, 5 ಪ್ರಿಂಟ್ ಮಾಡ್ಬೇಕಂದ್ರೆ ಈ ತರ ಪ್ರಿಂಟ್ ಮಾಡೋದಕ್ಕೆ ನೀವು ರೇಂಜ್ ಅನ್ನ ಕೂಡ ಯೂಸ್ ಮಾಡಬಹುದು. ಇದನ್ನ ಯಾವ ತರ ನೋಡೋಣ ಬನ್ನಿ. ಸೊ ರೇಂಜ್ ಯೂಸ್ ಮಾಡ್ಬೇಕಂದ್ರೆ ಫಾರ್ ಅಂತ ಬರೆದು ಎಕ್ಸ್ ಇನ್ ರೇಂಜ್ ಅಲ್ಲಿ ನಾನು 5 ಅಂತ ಬರ್ದು ಅನ್ಕೊಳ್ಳಿ. ಈಗ ರೇಂಜ್ ಯಾವ ತರ ಕೆಲಸ ಮಾಡುತ್ತೆ, ರೇಂಜ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಯಾರಾದ್ರೂ ನೋಡಿಲ್ವಾ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡಿ, ಅವಾಗ ನಿಮಗೆ ಇದು ಡೀಪ್ ಆಗಿ ಅರ್ಥ ಆಗುತ್ತೆ. ಸೊ ಇವಾಗ ರೇಂಜ್ ಯಾವ ತರ ಕೆಲಸ ಮಾಡುತ್ತೆ, 5 ಅಂತ ಬರೆದ್ರೆ 0 ದಿಂದ ಡಿಫಾಲ್ಟ್ ವ್ಯಾಲ್ಯೂ ತಗೊಳುತ್ತೆ, 1 ಹಿಡ್ಕೊಂಡು 5 ಗಿಂತ ಮುಂಚೆ 4 ವ್ಯಾಲ್ಯೂ ವರೆಗೆ ಇದು ಪ್ರಿಂಟ್ ಅನ್ನ ಮಾಡುತ್ತೆ. 5 ಅನ್ನ ಪ್ರಿಂಟ್ ಮಾಡಲ್ಲ. ಸೊ ನನಗೆ ಇವಾಗ 0 to 4 ವ್ಯಾಲ್ಯೂ ಪ್ರಿಂಟ್ ಮಾಡ್ಬೇಕಂದ್ರೆ ರೇಂಜ್ ಒಳಗಡೆ 5 ಅಂತ ಬರೀತೀನಿ. ಅಂಡ್ ಮುಂದೆ ಕಾಲನ್ ಬರೆದು ಪ್ರಿಂಟ್ ಅಂತ ಬರೆದು ಎಕ್ಸ್ ಬರ್ದವಾಗ ಐ ವಿಲ್ ಗೆಟ್ ಆಲ್ ದಿ ವ್ಯಾಲ್ಯೂಸ್ 0, 1, 2, 3, 4. ಓಕೆ, ದಿಸ್ ಇಸ್ ಹೌ ಯು ಕ್ಯಾನ್ ಯೂಸ್ ಫಾರ್ ಲೂಪ್ ಫಾರ್ ರೇಂಜ್ ಆಲ್ಸೋ. ಇದನ್ನ ಪ್ರಾಕ್ಟಿಕಲ್ ನೋಡೋಣ ಬನ್ನಿ. ಸೊ ಗೈಸ್, ಫಾರ್ ಲೂಪ್ ಯೂಸಿಂಗ್ ಸ್ಟ್ರಿಂಗ್ ಗೆ ಕೋಡ್ ಅನ್ನ ಬರ್ದಿದ್ದೀನಿ. ನನಗೆ ಇವಾಗ ಮೇಲ್ಗಡೆ ಕೋಡ್ ರನ್ ಆಗಬಾರ್ದು, ಇದನ್ನ ಕಮೆಂಟ್ ಮಾಡ್ತೀನಿ. ನಾವು ಇಫ್ ಐ ರನ್, ಸಿ ಗೈಸ್, ಬನಾನಾ ಹಾರಿಜಾಂಟಲಿ ಬರ್ತಿರುವಂತ ಸ್ಟ್ರಿಂಗ್ ನನಗೆ ಒಂದೊಂದೇ ಕ್ಯಾರೆಕ್ಟರ್ ಆಗಿ ವರ್ಟಿಕಲಿ ಬರ್ತಾ ಇದೆ.
ಓಕೆ, ನೆಕ್ಸ್ಟ್ ಒನ್ ಈಸ್ ರೇಂಜ್. ಸೊ ಗೈಸ್ ಇವಾಗ ರೇಂಜ್ಗೂ ಕೋಡ್ ಅನ್ನ ಬರ್ದಿದ್ದೀನಿ. ನನಗೆ ಅಗೇನ್ ಸ್ಟ್ರಿಂಗ್ ಕೋಡ್ ಬೇಡ, ಐ ಆಮ್ ಕಮೆಂಟಿಂಗ್ ಇಟ್. ನೌ ಇಫ್ ಐ ರನ್, ಸಿ ಗೈಸ್ ನನಗೆ 0 to 4 ವ್ಯಾಲ್ಯೂಸ್ ಬರ್ತಾ ಇದೆ. ಇಲ್ಲ ನನಗೆ 0 ಇಂದ ಬೇಡ, ನನಗೆ 2 ಇಂದ ಸ್ಟಾರ್ಟ್ ಆಗಿ ನನಗೆ 4 ವರೆಗೂ ಬೇಕು ಅಂದ್ರೆ ನಾನು ಈ ಜಾಗದಲ್ಲಿ ಸ್ಟಾರ್ಟಿಂಗ್ಗೆ ಬೈ ಡಿಫಾಲ್ಟ್ 0 ತಗೊಂಡಿರುತ್ತೆ. ನೀವು ನಿಮ್ಮದೇ ಆದ ಸ್ಟಾರ್ಟಿಂಗ್ ವ್ಯಾಲ್ಯೂನ ಕೊಡ್ತೀರ ಅಂದ್ರೆ 2 ಅಂತ ಕೊಟ್ಟು ಕಾಮಾ ಅಂತ ಬರ್ರಿ. ಈಗ 2 to 4 ಅನ್ನ ಪ್ರಿಂಟ್ ಮಾಡುತ್ತೆ, ಯಾಕಂದ್ರೆ ಲಾಸ್ಟ್ ವ್ಯಾಲ್ಯೂ ಇನ್ಕ್ಲೂಡ್ ಮಾಡಲ್ಲ. ಇಫ್ ಐ ರನ್, ಸಿ ಗೈಸ್ ನನಗೆ 2 3 4 ಬರ್ತಾ ಇದೆ. ನೆಕ್ಸ್ಟ್ ನಮ್ಗೆ ಇವಾಗ 2 ಆದ್ಮೇಲೆ 3, 3 ಆದ್ಮೇಲೆ 4 ಒಂದೊಂದೇ ಇನ್ಕ್ರಿಮೆಂಟ್ ಆಗ್ತಾ ಇದೆ. ನಂಗೆ ಇವಾಗ 2 ಆದ್ಮೇಲೆ 4 ಬರ್ಲಿ, 4 ಆದ್ಮೇಲೆ 6 ಬರ್ಲಿ. ಈ ತರ ಒಂದೇ ಸತಿ ಎರಡು ಇನ್ಕ್ರಿಮೆಂಟ್ ಆಗ್ಬೇಕಂದ್ರೆ ಅದಕ್ಕೆ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ಬರಿಬೇಕಾಗತ್ತೆ. ಕಾಮಾ ಬರ್ದ್ಬಿಟ್ಟು ಸ್ಟೆಪ್ 2 ಅಂತ ಬರೆದ್ರೆ ಈಗ ನಿಮಗೆ ಎರಡೆರಡು ಸ್ಕಿಪ್ ಆಗುತ್ತೆ. ಇಲ್ಲಿಗೆ 5 ಕೊಡೋ ಬದಲಿಗೆ 10 ಕೊಡ್ತೀನಿ. ಈಗ ನಂಗೆ 2 ಇಂದ 10 ವರೆಗೆ ವ್ಯಾಲ್ಯೂಗಳು ಪ್ರಿಂಟ್ ಆಗುತ್ತೆ, ಬಟ್ ಮಧ್ಯ ವ್ಯಾಲ್ಯೂಗಳು ಸ್ಕಿಪ್ ಆಗ್ತಾ ಹೋಗುತ್ತೆ. ಅಂದ್ರೆ 2 ಆದ್ಮೇಲೆ 3 ಬರಲ್ಲ, 4 ಬರುತ್ತೆ, 4 ಆದ್ಮೇಲೆ 5 ಬರಲ್ಲ, 6 ಬರುತ್ತೆ. ಈ ತರ ಈ ಸ್ಟೆಪ್ ಕೆಲಸ ಮಾಡುತ್ತೆ. ಇಫ್ ಐ ರನ್, ಸಿ ಗೈಸ್ ಐ ಆಮ್ ಗೆಟಿಂಗ್ 2 4 6 8. ಓಕೆ, ಇದನ್ನ ಓನ್ಲಿ ಫಾರ್ವರ್ಡ್ ಡೈರೆಕ್ಷನ್ ಪ್ರಿಂಟ್ ಮಾಡಬಹುದಾ? ರಿವರ್ಸಲ್ ಮಾಡಕ್ ಬರಲ್ವಾ? ಎಸ್, ರಿವರ್ಸಲ್ ಕೂಡ ಮಾಡಬಹುದು. ನಾನು ಇವಾಗ ಇದೇ ಆರ್ಡರ್ ಅನ್ನ ರಿವರ್ಸ್ ಮಾಡ್ತೀನಿ. ಅಂದ್ರೆ ಸ್ಟಾರ್ಟಿಂಗ್ಗೆ 10 ಬರಿತೀನಿ, ಆಮೇಲೆ ಸ್ಟಾಪ್ ಎಲ್ಲಿಗೆ ಆಗಬೇಕು? 2 ಆಗಬೇಕು. ಆಮೇಲೆ ಸ್ಕಿಪ್ ಯಾವ ತರ ಆಗಬೇಕು? ಸ್ಕಿಪ್ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ 2 ಆಗಬೇಕು. ಅದಕ್ಕೆ ಇದನ್ನ ಮೈನಸ್ ಮಾಡ್ತೀನಿ. ಅಂಡ್ ಇಫ್ ಐ ರನ್, ಸಿಗ ನನಗೆ ರಿವರ್ಸ್ ಆರ್ಡರ್ ಅಲ್ಲಿ 10 8 6 4 ಪ್ರಿಂಟ್ ಆಗ್ತಾ ಇದೆ. ಅಂದ್ರೆ ನೀವು ರೇಂಜ್ ಅನ್ನ ರಿವರ್ಸ್ ಆರ್ಡರ್ ಅಲ್ಲಿ ಕೂಡ ಪ್ರಿಂಟ್ ಮಾಡಬಹುದು. ಸ್ಟೆಪ್ ಒಳಗೆ ಪಾಸಿಟಿವ್ ವ್ಯಾಲ್ಯೂ ಇದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಇದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಪ್ರಿಂಟ್ ಆಗ್ತಾ ಬರುತ್ತೆ. ಸೊ ಇದರಲ್ಲಿ ಎಲ್ಸ್ ಕೂಡ ಯೂಸ್ ಮಾಡಬಹುದು. ಯಾವ ತರ? ನಾನು ಇವಾಗ ಎಂಟರ್ ಮಾಡಿದ್ರೆ ಇನ್ನು ಆ ಪ್ರಿಂಟ್ ಕೆಳಗೆ ಬರುತ್ತೆ, ನನಗೆ ಅಲ್ಲಿಗೆ ಬೇಡ, ಇದು ಕಂಪ್ಲೀಟ್ ಆಗಿದೆ, ಕಮ್ ಬ್ಯಾಕ್. ನಾನು ಇವಾಗ ಕರ್ಸರ್ ಅನ್ನ ಫುಲ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ತಗೊಂಡ್ಬರ್ತೀನಿ. ಈಗ ನಾನು ಇಲ್ಲಿಗೆ ಎಲ್ಸ್ ಅಂತ ಬರೆದು ನೆಕ್ಸ್ಟ್ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಬರಿತೀನಿ. ಸೊ ಇದ್ರೊಳಗೆ ನಾನು ರೇಂಜ್ ಈಸ್ ಕಂಪ್ಲೀಟೆಡ್ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಬರೆದೆ. ಈಗ ಕೋಡ್ ಯಾವ ತರನಾಗುತ್ತೆ? ಮೊದಲಿಗೆ ಫಾರ್ ಲೂಪ್ ಅಲ್ಲಿ ನೀವೇನೇ ಕೊಟ್ಟಿದ್ದೀರಾ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಅಂದ್ರೆ ನಿಮಗೆ 4th ಅನ್ನ ಪ್ರಿಂಟ್ ಆಗುತ್ತೆ. ಒಂದ್ಸತಿ ಫಾರ್ ಲೂಪ್ ಕೆಲಸ ಮುಗಿತಾ, ಇದಾದ್ಮೇಲೆ ಎಲ್ಸ್ ಪಾರ್ಟ್ ಅಲ್ಲಿ ಏನಿದೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಮಗೆ ಈ 4 ಆದ್ಮೇಲೆ ನೆಕ್ಸ್ಟ್ ಎಲ್ಸ್ ಪಾರ್ಟ್ ಅಲ್ಲಿ ಇರೋದು ಕೂಡ ಔಟ್ಪುಟ್ ಅಲ್ಲಿ ಪ್ರಿಂಟ್ ಆಗುತ್ತೆ. ದಟ್ ಇಸ್ ರನ್. ಸಿಗ ನನಗೆ ಫಾರ್ ಲೂಪ್ ಮೊದಲು ಎಕ್ಸಿಕ್ಯೂಟ್ ಆಯ್ತು, ಆಮೇಲೆ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಯ್ತು. ಈ ತರ ಲೂಪ್ ಅಲ್ಲಿ ಎಲ್ಸ್ ನ ಕೂಡ ಯೂಸ್ ಮಾಡಬಹುದು. ಓಕೆ, ಫಾರ್ ಲೂಪ್ ಯಾವ ತರ ಕೆಲಸ ಮಾಡ್ತು? ಫಾರ್ ಲೂಪ್ ಅಲ್ಲಿ ನೀವು ಒಂದು ಲಿಸ್ಟ್ ಅನ್ನ ಕೊಟ್ರೆ 10 20 30 ಅಂತ ಸ್ಟಾರ್ಟಿಂಗ್ ವ್ಯಾಲ್ಯೂದು ಆಟೋಮೆಟಿಕ್ ಆಗಿ ತಗೊಳುತ್ತೆ, ಆಮೇಲೆ ಸ್ಟಾಪ್ ವ್ಯಾಲ್ಯೂನು ತಗೊಳುತ್ತೆ, ಆಮೇಲೆ ಅದೇ ಆಟೋಮೆಟಿಕಲಿ ಇನ್ಕ್ರಿಮೆಂಟ್ ಮಾಡುತ್ತೆ ಅಥವಾ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಅದೇ ಡಿಸೈಡ್ ಮಾಡ್ತಿದೆ. ರೈಟ್, ಇದು ಫಾರ್ ಲೂಪ್ ನ ಕೆಲಸ ಆದ್ರೆ ನೆಕ್ಸ್ಟ್ ಬರೋದೆ ವೈಲ್ ಲೂಪ್. ಓಕೆ, ವೈಲ್ ಲೂಪ್ ಏನ್ ಹೇಳುತ್ತೆ ನೋಡಿ, ನನಗೆ ಸ್ಟಾಪ್ ಎಲ್ಲಿಗೆ ಆಗಬೇಕು ಅಂತ ಮಾತ್ರ ಹೇಳಿ, ಅಂದ್ರೆ ಸ್ಟಾಪಿಂಗ್ ಕಂಡೀಷನ್ ಅನ್ನ ಮಾತ್ರ ಕೊಡಿ, ಆ ಕಂಡೀಷನ್ ಚೆಕ್ ಮಾಡ್ತೀನಿ. ಆಮೇಲೆ ಸ್ಟಾರ್ಟಿಂಗ್ ಮತ್ತೆ ಇನ್ಕ್ರಿಮೆಂಟ್ 1 ಸತಿ ಆಗಬೇಕಾ 2 ಸತಿ ಆಗಬೇಕಾ ಇದನ್ನೆಲ್ಲದನ್ನು ನೀವೇ ಕೋಡ್ ಅಲ್ಲಿ ಬರಿಬೇಕು ಅಂತ ಹೇಳುತ್ತೆ. ಸೊ ಈ ತರ ಪ್ರಿಂಟ್ ಮಾಡೋದಕ್ಕೆ ನಾವು ವೈಲ್ ಲೂಪ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಈ ವೈಲ್ ಲೂಪ್ ಅನ್ನ ಯಾವ ತರ ಬರಿಬೇಕು ಅಂತ ನೋಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ. ನೀವು ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಕೋಡಿಂಗ್ ಅನ್ನ ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.